ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವೀರೇಶಿವಾನಂದ್ ಅಂಬೆ. ವೀಕ್ಷಕರೇ, ಮೈ ನರೇಂದ್ರ ದಾಮೋದರ್ ದಾಸ್ ಮೋದಿ ಈಶ್ವರ್ ಕಿ ಶಪಥ್ ಲೇತಾ ಹೂಂ ಹೀಗೆ ಹೇಳ್ತಾ ಮೇ 26, 2014ರಂದು ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಭಾರತದ 14ನೇ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಂದಿನಿಂದ ಇಂದಿನವರೆಗೂ ಕೂಡ ತಮ್ಮದೇ ಆದಂತಹ ಒಂದು ನಾಯಕತ್ವದ ಮೂಲಕ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಭಾರತವನ್ನು ತಲೆ ಎತ್ತಿ ನೋಡುವಂತೆ ಮಾಡುತ್ತಿರುವಂತಹ ಅಪ್ರತಿಮ ನಾಯಕನಿಗೆ ಇದೀಗ 75ರ ಹರೆಯ. ಹಾಗಾದರೆ ಅಂದಿನಿಂದ ಇಲ್ಲಿಯವರೆಗೆ ಏನೆಲ್ಲ ಸವಾಲುಗಳು, ಸುಧಾರಣೆಗಳು ಹಾಗೂ ದೇಶದ ಭವಿಷ್ಯದ ಭದ್ರತೆಗಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಇದೆಲ್ಲದರ ಕುರಿತಾಗಿ ನೋಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ. ನಮೋ ದಿಟ್ಟ ಹೆಜ್ಜೆ ಅಂದಿನಿಂದ ಇಲ್ಲಿಯವರೆಗೆ. ನಾನು ವೀರೇಶಿವಾನಂದ್ ಅಂಬಿ. ವೀಕ್ಷಕರೇ, ವಿಶ್ವದ ಅತ್ಯಂತ ಪ್ರಸಿದ್ಧ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಂತಹ ಪ್ರಧಾನಿ ಮೋದಿ ಸೆಪ್ಟೆಂಬರ್ 17, 2025ರಂದು ತಮ್ಮ 75ನೇ ಹುಟ್ಟುಹಬ್ಬವನ್ನು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಜೊತೆಗೆ ಗುಜರಾತ್ನ ಸಾಮಾನ್ಯ ಒಂದು ಪ್ರಚಾರಕರಿಂದ ಹಿಡಿದು ಗುಜರಾತ್ನ CM ಮತ್ತು ದೇಶದ ಪ್ರಧಾನಿಯಾಗುವವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾರೆ. ಪ್ರಧಾನಿಯವರ ಬಾಲ್ಯ ಜೀವನ ಹೇಗಿತ್ತು ಅಂತ ನೋಡಿದಾಗ ವೀಕ್ಷಕರೇ, ಪ್ರಧಾನಿ ಮೋದಿ 1950ರ ಸೆಪ್ಟೆಂಬರ್ 17 ಗುಜರಾತ್ನ ಒಂದು ಸಣ್ಣ ಒಂದು ಪಟ್ಟಣವಾದಂತಹ ವಡ್ನಗರದ ಕಡು ಬಡತನದ ಕುಟುಂಬದಲ್ಲಿ ದಾಮೋದರ್ ದಾಸ್ ಹಾಗೂ ಮುಲ್ಚಂದ್ ಮೋದಿ ಹೀರಾಬೆನ್ ದಂಪತಿಗಳ 4ನೇ ಮಕ್ಕಳಲ್ಲಿ 3ನೇ ಮಗನಾಗಿ ಮೋದಿಯವರು ಜನಿಸ್ತಾರೆ. ಕುಟುಂಬ ಬಡತನದಿಂದ ಹಾಗೂ ಕಡು ಬಡತನದಿಂದ ಕೂಡಿದ್ರಿಂದ ತಂದೆ ಜೊತೆಗೆ ವಡ್ನಗರದ ರೈಲ್ವೆ ನಿಲ್ದಾಣಗಳಲ್ಲಿ ಚಹಾವನ್ನು ಮಾರಾಟ ಮಾಡ್ತಾರೆ. ಇನ್ನು ಮೋದಿಯವರು ಬಾಲ್ಯದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಓದುವುದು, ಹಾಗೆ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು, ಜೊತೆಗೆ ಸ್ಥಳೀಯ ಗ್ರಂಥಾಲಯಗಳಲ್ಲಿ ಗಂಟೆಗಟ್ಟಲೆ ಓದುವುದು ಹಾಗೂ ಈಜುವುದು ಇವರ ಪ್ರಮುಖ ಹವ್ಯಾಸವಾಗಿರುತ್ತೆ ಅಂತ ಇವರ ಶಾಲೆಯ ಸಹಪಾಠಿಗಳು ಹೇಳ್ತಾರೆ. ಇನ್ನು ಚಿಕ್ಕ ವಯಸ್ಸಿನಲ್ಲೇ ಗೃಹಸ್ಥ ಜೀವನವನ್ನು ತೊರೆದು ಸಾಮಾಜಿಕ ಜೀವನಕ್ಕೆ ಕಾಲಿಟ್ಟಂತಹ ನರೇಂದ್ರ ಮೋದಿಯವರು ತಮ್ಮ ಇಡೀ ಜೀವಮಾನವನ್ನು ನಿಸ್ವಾರ್ಥ ಸೇವೆಯ ಮನೋಭಾವವನ್ನು ದೇಶಕ್ಕಾಗಿ ಇಲ್ಲಿಯವರೆಗೂ ಸವಿಸುತ್ತಲೇ ಬಂದಿದ್ದಾರೆ. ಇನ್ನು ಈ ವಯಸ್ಸಿನಲ್ಲೂ ಕೂಡ ಸದಾ ಬ್ಯುಸಿ ಇರತಕ್ಕಂತಹ ಮೋದಿ ಇಷ್ಟೊಂದು ಹುರುಪಿನಿಂದ ಹೇಗಿರ್ತಾರೆ ಅಂತ ಪ್ರಶ್ನೆ ಬರುತ್ತಲ್ಲ? ಖಂಡಿತ ಬರುತ್ತೆ. ಹಾಗಾದರೆ ಮೋದಿಯವರ ಫಿಟ್ನೆಸ್ನ ಗುಟ್ಟು ಏನಂತ ನಾವು ನೋಡೋದಾದರೆ ವೀಕ್ಷಕರೇ, ಪ್ರಧಾನಿ ಮೋದಿಗೆ ವಯಸ್ಸು ಕೇವಲ ಲೆಕ್ಕಕ್ಕೆ ಮಾತ್ರ. ಅವರು ತಮ್ಮ ಇಡೀ ದಿನ ಆಕ್ಟಿವ್ ಆಗಿರ್ತಾರೆ. ಅಂದರೆ ರಾಜಕೀಯದಿಂದ ಹಿಡಿದು ಸೋಷಿಯಲ್ ಮೀಡಿಯಾವರೆಗೂ ಕೂಡ ಎಲ್ಲದರಲ್ಲೂ ಆಕ್ಟಿವ್ ಆಗಿರುವಂತಹ ಅವರು 18 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸವನ್ನು ಮಾಡ್ತಾರೆ. ಮೋದಿ ಉತ್ಸಾಹಿ ಚಟುವಟಿಕೆಯ ಲೈಫ್ಗೆ ಫಿಟ್ನೆಸ್ ಮತ್ತು ದಿನಚರಿಯೆ ಸ್ಫೂರ್ತಿ ಅಂತ ಕಟ್ಟುನಿಟ್ಟಿನ ಡಯಟ್ ಹಾಗೂ ಯೋಗ, ಉಪವಾಸ ಮತ್ತು ಶಿಸ್ತಿನ ಜೀವನ ಶೈಲಿ ಅವರ ಒಂದು ಶಕ್ತಿಯ ರಹಸ್ಯವಾಗಿದೆ. ಇದರ ಜೊತೆಗೆ ಬೆಳಗಿನ ಉಪಹಾರದಿಂದ ರಾತ್ರಿ ಊಟದವರೆಗೂ ಕೂಡ ಮೋದಿ ಏನೇನು ತಿಂತಾರೆ ಅಂತ ಅವರ ಒಂದು ಡಯಟ್ ಶೀಟನ್ನು ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಮೋದಿಯವರ ಉಪಹಾರದಲ್ಲಿ ಅಂದಿನ ಋತುಮಾನಕ್ಕೆ ತಕ್ಕಂಥ ಹಣ್ಣು, ಹಸಿರು ತರಕಾರಿ ಮತ್ತು ಕಾಳುಗಳು ಇರುತ್ತೆ. ಉಪಹಾರದಲ್ಲಿ ಕೆಲವೊಮ್ಮೆ ಲಘು ಪೋಹ ಅಥವಾ ಶುಂಠಿ ಚಹಾವನ್ನು ಸೇವಿಸ್ತಾರೆ. ಇದರ ಜೊತೆಗೆ ಇದು ಅವರ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಊಟದಲ್ಲಿ ನುಗ್ಗೆಕಾಯಿ ಪರಾಠ, ಗುಜರಾತಿನ ಅದ್ಭುತವಾದಂತಹ ಕಿಚಡಿಯನ್ನು ಕೂಡ ಸೇವಿಸ್ತಾರೆ. ಜೊತೆಗೆ ಇಲ್ಲಿ ಎಣ್ಣೆ ಹಾಗೂ ಮಸಾಲೆ ಪದಾರ್ಥಗಳನ್ನು ಸೇವಿಸೋದಿಲ್ಲ. ಸ್ವಲ್ಪ ಈ ಮಸಾಲೆ ಹಾಗೂ ಎಣ್ಣೆ ಪದಾರ್ಥಗಳಿಂದ ಸ್ವಲ್ಪ ದೂರ ಇರ್ತಾರೆ ಮೋದಿಯವರು. ಇನ್ನು ರಾತ್ರಿ ಊಟವನ್ನು 7 ಗಂಟೆ ಒಳಗಾಗಿ ಮೋದಿಯವರು ತಮ್ಮ ಊಟವನ್ನು ಮುಗಿಸ್ತಾರೆ, ಭಾಳಷ್ಟು ಲೈಟಾಗಿ. ಇದರ ಜೊತೆಗೆ ಕೇವಲ 3ರಿಂದ 4 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡ್ತಾರೆ. ಬೆಳಗ್ಗೆ ಬರಿಗಾಲಿನಲ್ಲಿ, ಸಾಯಂಕಾಲ ವಾಕಿಂಗು, ಯೋಗ, ಧ್ಯಾನ, ಉಪವಾಸ ಹಾಗೂ ಮೋದಿ ತಮ್ಮ ದಿನವಿಡೀ ಬೆಚ್ಚಗಿನ ನೀರನ್ನು ಕುಡಿತಾರೆ. ಇದು ಜೀರ್ಣಕ್ರಿಯೆ ಹಾಗೂ ದೇಹದ ಚಯಾಪಚಯ ಕ್ರಿಯೆಯನ್ನು ಅತ್ಯಂತ ಇದು ಸಕ್ರಿಯವಾಗಿರಿಸುತ್ತೆ, ವೈಜ್ಞಾನಿಕವಾಗಿಯೂ ಕೂಡ. ಇದು ಪ್ರಧಾನಿ ಮೋದಿಯವರ ಒಂದು ರಹಸ್ಯವಾದಂತಹ ಫಿಟ್ನೆಸ್ ರಹಸ್ಯವಾಗಿದೆ. ಹಾಗಾದರೆ ವೀಕ್ಷಕರೇ, ಪ್ರಧಾನಿ ನಮೋ ರಾಜಕೀಯ ಹಾದಿ ಯಾವ ರೀತಿಯಾಗಿತ್ತು ನೋಡಬೇಕಲ್ವಾ? ಪ್ರಮುಖವಾದಂತಹ ಸಂಗತಿ. ಹಾಗಾದರೆ ನಮೋ ಅವರ ರಾಜಕೀಯ ಹಾದಿ ಹೇಗಿತ್ತು? ನರೇಂದ್ರ ಮೋದಿಯವರು ಒಂದಲ್ಲ ಎರಡಲ್ಲ ಈಗ 3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ತಮ್ಮ ಹುಟ್ಟುಹಬ್ಬದ ದಿನವೂ ಕೂಡ ಪ್ರಧಾನಿ ಮೋದಿಯವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಮಧ್ಯಪ್ರದೇಶದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 1300 ಕೋಟಿ ರೂಪಾಯಿಗಳ ಧಾರ್ನಲ್ಲಿ
ದೇಶದ ಅತಿ ದೊಡ್ಡ PM ಮಿತ್ರ ಜವಳಿ ಉದ್ಯಾನವನವನ್ನು ಉದ್ಘಾಟಿಸಿದ್ರು. ತಾನೊಬ್ಬ ಪ್ರಧಾನಮಂತ್ರಿಯಲ್ಲಿ ಈ ದೇಶದ ಜನರ ಪ್ರಧಾನ ಸೇವಕ, ನಾನು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಹೇಳುವ ಮೂಲಕ ನಮೋ 11 ವರ್ಷಗಳ ಕಾಲ ಅಧಿಕಾರಾವಧಿಯಲ್ಲಿ ತಂದಂತಹ ಬದಲಾವಣೆ ಸಾಕಷ್ಟು, ಬಹಳಷ್ಟು. ಪ್ರಧಾನಿಯಾಗಿ ಯೋಜಿಸಿದ್ದು ಸಾಧಿಸಿದ್ದು ಸಾಕಷ್ಟು. ಆದರೆ ವಂಶ ಪಾರಂಪರ್ಯ ಆಡಳಿತವಿದ್ದಂತಹ ದೇಶದಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದವರು ಮೋದಿ. ಕಲ್ಲು ಮುಳ್ಳಿನ ಕಠಿಣ ಹಾದಿಯಲ್ಲಿ ಬೆಳೆದಂತಹ ಮೋದಿಯವರು ದೇಶದ ಅಭಿವೃದ್ಧಿ ರಥವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಇದುವರೆಗೂ ಕೂಡ. ವೀಕ್ಷಕರೇ, 2014ರಲ್ಲಿ ದೇಶದ ಚುಕ್ಕಾಣಿಯನ್ನು ಹಿಡಿಯುವ ಮುನ್ನವೇ ಮೋದಿ ಒಂದು ಟ್ರೆಂಡ್ ಸೆಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಅದು ಗುಜರಾತ್ ರಾಜ್ಯವನ್ನ ಆರ್ಥಿಕವಾಗಿ ಪ್ರಬಲವಾಗಿ ಬದಲಾಯಿಸಿದ ರೀತಿ. ಗುಜರಾತ್ ಮಾಡೆಲ್ ಅನ್ನೋದು ಮೋದಿ ಹುಟ್ಟುಹಾಕಿದಂತಹ ಒಂದು ಭವ್ಯ ಕನಸು. ಅಲ್ಲಿನ ಅವರ ಜನಪ್ರಿಯತೆ ದೇಶದೆಲ್ಲೆಡೆ ಕೂಡ ಪಸರಿಸುವಂತೆ ಮಾಡುತ್ತೆ. ಜೊತೆಗೆ ಲಾಲ್ ಕೃಷ್ಣ ಅಡ್ವಾಣಿಯಂತಹ ದ ಮೋಸ್ಟ್ ಸೀನಿಯರ್ ಲೀಡರ್ಸ್ಗಳಿದ್ರು ಕೂಡ ಮೋದಿಗೆ ಅಂದು ಪಟ್ಟ ಸಿಕ್ಕಿದ್ದು ಇದೇ ಜನಪ್ರಿಯತೆ ಎನ್ನುವುದಕ್ಕಿಂತಲೂ ಕೂಡ ಹೆಚ್ಚಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಎನ್ನುವ ಒಂದು ಬೃಹತ್ ಆಲದ ಮರದ ಒಂದು ಶ್ರೀರಕ್ಷೆ. ಹಾಗಾಗಿ RSS ಹಿನ್ನೆಲೆಯಿಂದ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿಯವರು 2014ರಿಂದ ಭಾರತದ 14ನೇ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2001ರಿಂದ 2014ವರೆಗೆ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದರು. 2014ರ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತಂದಂತಹ ಕೀರ್ತಿ ಮೋದಿಯವರಿಗೆ ಸಲ್ಲುತ್ತೆ. 2019 ಮತ್ತು 2024ರ ಚುನಾವಣೆಗಳಲ್ಲಿ ವಾರಣಾಸಿ ಕ್ಷೇತ್ರದಿಂದ ಜಯವನ್ನು ಗಳಿಸ್ತಾರೆ. ಸತತವಾಗಿ 3ನೇ ಅವಧಿಗೆ ಪ್ರಧಾನಿಯಾಗಿ ಮುಂದುವರಿತಾರೆ. ಮೋದಿ ಯಾವುದೇ ರೀತಿಯಾದಂತಹ ಅಥವಾ ಯಾವುದೇ ಕುಟುಂಬದ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ. ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಕಾಂಗ್ರೆಸ್ ಏತರ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೂ ಕೂಡ ಪ್ರಧಾನಿ ಮೋದಿಯವರು ಪಾತ್ರರಾಗಿದ್ದಾರೆ. ಗುಜರಾತ್ನಲ್ಲಿ 1970ರಲ್ಲಿ ಸಂಘದ ಪ್ರಚಾರದ ವೇಳೆ ಮೋದಿ ಅಲ್ಲಿ ಹಂತ ಹಂತವಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಸಂಘ ಪರಿವಾರದ ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಳ್ತಾರೆ. ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಪದಾಧಿಕಾರಿಯಾಗ್ತಾರೆ. ಜೊತೆಗೆ ತುರ್ತು ಪರಿಸ್ಥಿತಿಯಲ್ಲಿ ಅನೇಕ ಪ್ರತಿಭಟನೆಯನ್ನು ಆಯೋಜನೆ ಮಾಡ್ತಾರೆ, ಯಶಸ್ವಿ ಕೂಡ ಆಗ್ತಾರೆ. ಜೊತೆಗೆ 1987ರಲ್ಲಿ ಸಂಘದ ನಿರ್ದೇಶನದಂತೆ ಮೋದಿ BJPಗೆ ನೇಮಿತವಾಗಿ ಸೇರ್ಪಡೆಗೊಳ್ತಾರೆ. ಆನಂತರ 1987ರಲ್ಲಿ ಅಹಮದಾಬಾದ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೊಸ ಸವಾಲು ನಿಭಾಯಿಸಿ ಗೆಲುವಿನ ನಗೆಯನ್ನು ಬೀರ್ತಾರೆ ಮೋದಿ. 1990ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೈಗೊಂಡಂತಹ ರಾಮರಥ ಯಾತ್ರೆಯಲ್ಲೂ ಕೂಡ ನರೇಂದ್ರ ಮೋದಿಯವರು ಪ್ರಮುಖ ಮುಂದಾಳತ್ವವನ್ನು ವಹಿಸಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ಪ್ರೀತಿಗೆ ಹಾಗೂ ಅವರ ಗಮನವನ್ನು ಸೆಳೆತಾರೆ. ಇನ್ನು 2001ರಲ್ಲಿ ಗುಜರಾತ್ CM ಆಗಿದ್ದಂತಹ ಕೇಶುಭಾಯಿ ಪಟೇಲ್ ಅವಧಿಯಲ್ಲಿ ಬದಲಾವಣೆಯ ಸಂದರ್ಭದಲ್ಲಿ BJP ರಾಷ್ಟ್ರೀಯ ನಾಯಕರು ಗುಜರಾತ್ ಮುಖ್ಯಮಂತ್ರಿಯಾಗಲು ಹೊಸ ಅಭ್ಯರ್ಥಿಯನ್ನು ಹುಡುಕ್ತಾ ಇದ್ದರು. ಸೊ ಫೈನಲಿ ಈ ಒಂದು ಸಮಯದಲ್ಲಿ ಮೋದಿಯವರನ್ನೇ ಮುಖ್ಯಮಂತ್ರಿಯ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಜೊತೆಗೆ ಇನ್ನು ಮೋದಿ ಬದುಕಲ್ಲಿ ದೈವ ಮೊದಲೇ ನಿರ್ಧರಿಸಿತ್ತು ಅಂತ ಹೇಳಲಾಗುತ್ತೆ. ಯಾಕಂದರೆ ಆ ಚುನಾವಣೆಯಲ್ಲಿ ಪ್ರಚಂಡ ಜಯಗಳಿಸಿದಂತಹ ನಮೋ ತಮ್ಮ 51ನೇ ವಯಸ್ಸಿನಲ್ಲಿ CM ಗದ್ದುಗೆನೇ ಇರ್ತಾರೆ. ಗುಜರಾತ್ನ CM ಗದ್ದುಗೆ ಇರ್ತಾರೆ. 2001ರಲ್ಲಿ ನರೇಂದ್ರ ಮೋದಿ ಗುಜರಾತ್ CM ಆಗಿ ಪದಗ್ರಹಣವನ್ನು ಮಾಡ್ತಾರೆ. ನಂತರ ಮೋದಿಯವರು ಒಂದಲ್ಲ ಎರಡಲ್ಲ ಬರೋಬ್ಬರಿ 13 ವರ್ಷಗಳ ಕಾಲ ಗುಜರಾತ್ನಲ್ಲಿ ಅಧಿಕಾರದ ಗದ್ದುಗೆಯನ್ನು ಅಲಂಕರಿಸಿ ಅನೇಕ ಕ್ರಾಂತಿಕಾರಕ ಒಂದು ಬದಲಾವಣೆಗಳನ್ನು ತರ್ತಾರೆ. ಇನ್ನು ಇದೆಲ್ಲದರ ನಡುವೆ 2002ರಲ್ಲಿ ನಡೆದಂತಹ ಪ್ರಮುಖ ಗೋಧ್ರಾ ಹತ್ಯಾಕಾಂಡ, ಗೋಧ್ರಾ ಪ್ರಕರಣ ಭಾರೀ ವಿವಾದವನ್ನೇ ಹಾಗೂ ಹಲ್ಚಲನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಇದೇ ವೇಳೆ ವಾಜಪೇಯಿ ನೋಡಿ ಮೋದಿ ರಾಜಧರ್ಮವನ್ನು ನೀವು ಪಾಲಿಸಬೇಕಂತ ಆದೇಶ ಬಂದಾಗ ಆ ಅಗ್ನಿ ಪರೀಕ್ಷೆಯಲ್ಲೂ ಕೂಡ ನಮೋ ಗೆದ್ದು ಬರ್ತಾರೆ. ನಂತರ 2007ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಮೋ ವಿಜಯ ಪತಾಕೆಯನ್ನು ಹಾರಿಸಿ ಹೀಗೆ ಸತತ ಗೆಲುವಿನ ಮೂಲಕ ದಾಖಲೆಯನ್ನು ಬರಿತಾರೆ ಪ್ರಧಾನಿ ಮೋದಿಯವರು. ಇನ್ನು BJP 2014ರಲ್ಲಿ ಲೋಕ ಸಮರವನ್ನು ಯಾರ ನೇತೃತ್ವದಲ್ಲಿ ಮುನ್ನಡೆಸಬೇಕು ಅಂತಕ್ಕಂತಹ ಒಂದು ಬಹುದೊಡ್ಡ ಮಟ್ಟದ ಚರ್ಚೆ ನಡೀತಾ ಇರುತ್ತೆ. ಆ ಸಮಯದಲ್ಲಿ ನಮೋ ಸಾರಥ್ಯದಲ್ಲಿ 2014ರ ಲೋಕ ಸಮರ ನಡೆಯುತ್ತೆ. ಯಾರೂ ಕೂಡ ಕಂಡು ಕೇಳರಿಯದ ಊಹಿಸದ ರೀತಿ ಅಭೂತಪೂರ್ವವಾಗಿ NDA ಗೆಲುವಿನ ದಾಖಲೆಯನ್ನು ಬರೆಯುತ್ತೆ. ನಮೋ ಇಲ್ಲೂ ಕೂಡ ತಮ್ಮ ವರ್ಚಸ್ಸಿನ ಮೂಲಕ ಕಮಾಲ್ ಮಾಡ್ತಾರೆ. ನಂತರ 2019ರ ಲೋಕ ಸಮರದಲ್ಲಿ ಅಬ್ ಕಿ ಬಾರ್ ಮೋದಿ ಸರ್ಕಾರ ಘೋಷಣೆಯೊಂದಿಗೆ ಜಗಜ್ಜಾಹೀರಾತಾಗಿ ಕಣಕ್ಕಿಳಿದು 2ನೇ ಬಾರಿಗೆ ನಮೋ
ಪ್ರಧಾನಿ ಪಟ್ಟವನ್ನು ಅಲಂಕರಿಸಿ 2ನೇ ಬಾರಿಗೆ ಆಡಳಿತದ ಅಲೆಯಲ್ಲಿ ಅಭಿವೃದ್ಧಿಯ ಪಥಕ್ಕೆ ಮುನ್ನುಡಿಯನ್ನು ಬರೀತಾರೆ. ಇನ್ನು 2017 ಮತ್ತು 2022ರ ಗುಜರಾತ್ ವಿಧಾನಸಭಾ ಚುನಾವಣೆಯ ಸಾರಥ್ಯವನ್ನು ಅಮಿತ್ ಶಾ ಮತ್ತು ಮೋದಿ ವಹಿಸಿ ತನ್ನ ಸ್ಥಾನಗಳ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆಯಾದರೂ ಕೂಡ ನರೇಂದ್ರ ಮೋದಿ ಇಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಯಾಕಂದರೆ ಕಳೆದ 11 ವರ್ಷದ ಆಡಳಿತದಲ್ಲಿ ಪ್ರಧಾನಿ ಮೋದಿ ಅವರು ಅನೇಕ ಯೋಜನೆಗಳನ್ನು ಹಾಗೂ ನಿರ್ಣಯಗಳನ್ನು ಜಾರಿಗೆ ತರ್ತಾರೆ. ಅವುಗಳನ್ನು ನಾವು ಇದೀಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಪ್ರಧಾನಮಂತ್ರಿ ಜನಧನ್ ಯೋಜನೆ, ಬೇಟಿ ಬಚಾವೋ ಬೇಟಿ ಪಢಾವೋ, ಸಂಸದರ ಆದರ್ಶ ಗ್ರಾಮ ಯೋಜನೆ, ಮೇಕ್ ಇನ್ ಇಂಡಿಯಾ, ದೇಶದ ರಕ್ಷಣಾ ಕ್ಷೇತ್ರದ ಹೊಣೆ, ಆಯುಷ್ಮಾನ್ ಭಾರತ ಯೋಜನೆ, ತ್ರಿವಳಿ ತಲಾಖಗೆ ರದ್ದತಿ, ಜೊತೆಗೆ ರಸ್ತೆ ಅಭಿವೃದ್ಧಿಗೆ ಹೆದ್ದಾರಿ, ಏಟಿಗೆ ಎದುರೇಟು ಭಾರತ ಸಿಂಧೂರ ರಶ್ಮಿ, ಡಿಜಿಟಲ್ ಇಂಡಿಯಾ ಮೇನಿಯಾ, ಉಡಾನ್ ಯೋಜನೆ, ನಕ್ಸಲ್ ಮುಕ್ತ ದೇಶ ನಿರ್ಮಾಣ, ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ನಮಾಮಿ ಗಂಗೆ, ಆರ್ಟಿಕಲ್ 370 ರದ್ದತಿ, ನೋಟ್ ಬ್ಯಾನ್, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಡಿಜಿಟಲ್ ಇಂಡಿಯಾ ಉಪಕ್ರಮ, ಸಾರ್ವಜನಿಕರ ಆರೋಗ್ಯಕ್ಕಾಗಿ ಹಲವು ಯೋಜನೆಗಳು, ಪಾಕಿಸ್ತಾನದ ಉಗ್ರರ ವಿರುದ್ಧ ದಿಟ್ಟ ಕ್ರಮ, ಏನೋ ಆಪರೇಷನ್ ಸಿಂಧೂರ್, ಹೀಗೆ ಇನ್ನಷ್ಟು ಸಾಕಷ್ಟು ಹಲವಾರು ಯೋಜನೆಗಳಿದ್ದು ಕೂಡ ಅಂದಿನಿಂದ ಇಲ್ಲಿಯವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದ ಒಂದು ದಿಟ್ಟ ಹೆಜ್ಜೆಗಳನ್ನು ಹೇಗಿತ್ತು ಅಂತ ನಿಮಗೆ ಒಂದು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ. ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ರಿಪಬ್ಲಿಕ್ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಜೈ ಹಿಂದ್.